BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣ ದಾಖಲಾದ ಬಳಿಕ ನೋಟಿಸ್ ಅನ್ನ ಕೊಡಲಾಗಿತ್ತು ಮಹೇಶ್ ಶೆಟ್ಟಿ ತಿಮರೋಡಿಗೆ. ಆದ್ರೆ ನಿನ್ನೆ ಅವರು ವಿಚಾರಣೆಗೆ ಬಂದಿರಲಿಲ್ಲ. ಸೊ ಹೀಗಾಗಿ ಇವತ್ತು ಅವರ ನಿವಾಸಕ್ಕೆ ಹೋಗಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉಜಿರೆಯಲ್ಲಿ ವಶಕ್ಕೆ ಪಡೆದಿರುವಂತದ್ದು ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಹೋಗಿ ದೂರನ್ನ ಕೊಟ್ಟಿದ್ದು. BL ಸಂತೋಷ್ ವಿರುದ್ಧ ಅವಹೇಳನಕಾರಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡಲಾಗಿದೆ 16ನೇ ತಾರೀಕು ಅಂತ ಆ ವಿಡಿಯೋವನ್ನ ಕೂಡ ಕೊಟ್ಟಿದ್ರು. ಅದರಲ್ಲಿ ತುಂಬಾ ಅವಾಚ್ಯವಾಗಿ ಕೂಡ ನಿಂದನೆ ಮಾಡಲಾಗಿತ್ತು. ತಿಮರೋಡಿ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ರು ಬಿಜೆಪಿಯವರು. ಸದನದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದಾದ್ಮೇಲೆ ಮುಖ್ಯಮಂತ್ರಿಗಳ ಬಗ್ಗೆನೂ ಕೂಡ ಇವರು ಮಾತನಾಡಿದ್ದಾರೆ ಅಂತ DK ಶಿವಕುಮಾರ್ ಎಲ್ಲ ಮಾತನಾಡಿದ್ದನ್ನ ಕೂಡ ನಾವು ನೋಡಿದ್ವಿ. ಆಕ್ರೋಶವನ್ನ ಹೊರಹಾಕಿದ್ರು ವಿಪಕ್ಷದವರು. ಬ್ರಹ್ಮಾವರದಲ್ಲಿ ಬಿಜೆಪಿಯಿಂದ ದೂರು ಕೂಡ ದಾಖಲಾಗಿತ್ತು. ಉಜಿರೆಯಲ್ಲಿ ತಿಮರೋಡಿ ವಶಕ್ಕೆ ಪಡೆದಿರುವಂತದ್ದು ಖಾಕಿ ಪಡೆ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇದ್ದಾರೆ ಬ್ರಹ್ಮಾವರಕ್ಕೆ. ಬಿಜೆಪಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದೇ ಸಂದರ್ಭದಲ್ಲಿ ತಿಮರೋಡಿ ನನ್ಗೇನಾದ್ರೂ ಆದ್ರೆ ಪೊಲೀಸರೇ ಕಾರಣ ಅಂತನೂ ಕೂಡ ಕಿಡಿಕಾರಿದ್ದಾರೆ. ಅವರನ್ನ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡಿಬೇಕಾದ್ರೆ ಸಾಕಷ್ಟು ಹೈಡ್ರಾಮಾ ಕೂಡ ಅಲ್ಲಿ ಸೃಷ್ಟಿಯಾಗಿತ್ತು. ನಮ್ಮ ಮಹೇಶ್ ಶೆಟ್ಟಿ ತಿಮರೋಡಿ ವಶಕ್ಕೆ ಪಡೆದಿರುವಂತದ್ರ ಬಗ್ಗೆ ಶಾಸಕ ಭರತ್ ಶೆಟ್ಟಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ಮಾತನಾಡಿದ್ರೆ ನೋಡೋಣ. ಈಗ ಈ ಕೇಸ್ನಲ್ಲಿ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇರ್ಬೋದು ಮತ್ತು ಬೇರೆ ಕಡೆಗಳ ಉಡುಪಿ ಜಿಲ್ಲೆಯಲ್ಲಿ ಸಹ ನಾವು ಯಾರಾದರೂ ಏನಾದರೂ ಮಾತನಾಡಿದರೆ, ಯಾರನ್ನು ಹೀಯಾಳಿಸಿ ಮಾತನಾಡಿದರೆ ಆ್ಯಕ್ಷನ್ ತೆಗೆದು ಸಹಜ. ಅದೇ ರೀತಿಯಲ್ಲಿ ಕಂಪ್ಲೇಂಟನ್ನು ಮಂಗಳೂರಿನಲ್ಲಿಯೂ ದರ್ಜಾಗಿದೆ, ಉಡುಪಿಯಲ್ಲಿಯೂ ದರ್ಜಾಗಿದೆ. ಖಂಡಿತ ಅದಕ್ಕೆ ಉತ್ತರ ಕೊಡುವಂಥ ನ್ಯಾಯ ಪೊಲೀಸ್ ವ್ಯವಸ್ಥೆಯಲ್ಲಿ ಉತ್ತರ ಕೊಡಲಿಕ್ಕೆ ಎದುರಾಳಿಕ್ಕೆ ಸಹ ಅವಕಾಶ ಇದೆ. ಉತ್ತರ ಕೊಡೋದಿದ್ರೆ ಪೊಲೀಸರು ಅರೆಸ್ಟ್ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ. ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ ಬ್ರಹ್ಮಾವರಕ್ಕೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಲುಪಲಿರುವಂಥದ್ದು. ಈ ಸಂದರ್ಭದಲ್ಲಿ ಅವರನ್ನ ಯಾವ ರೀತಿಯ ವಿಚಾರಣೆ ಮಾಡಲಾಗುತ್ತೆ, ಅದಕ್ಕೆ ಯಾವ ರೀತಿಯ ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಕಾದು ನೋಡಬೇಕು. ಬಿಕಾಸ್ ಒಂದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಹೋರಾಟ ನಡೀತಾ ಇತ್ತು. ಅದರ ನೇತೃತ್ವವನ್ನು ಕೂಡ ಇವರು ವಹಿಸಿಕೊಂಡಿದ್ರು. ಆ ಸಂದರ್ಭದಲ್ಲಿ ಇಡೀ ರಾಜ್ಯದಾದ್ಯಂತ ದೊಡ್ಡ ಬೆಂಬಲ ವ್ಯಕ್ತವಾಗಿದ್ದನ್ನು ಕೂಡ ನೀವು ಗಮನಿಸಿದ್ರೆ, ಅದಾದ್ಮೇಲೆ ಬೇರೆ ಬೇರೆ ರೀತಿಯಲ್ಲಿ ತಿರುವನ್ನ ಕೂಡ ಪಡ್ಕೊಳ್ತಾ ಹೋಗಿರುವಂಥದ್ದು ಈ ಒಂದು ವಿಚಾರ. ಅದು ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರು BL ಸಂತೋಷ್ ಅವರ ವಿರುದ್ಧ ಮಾತನಾಡಿದಂಥ ವಿಚಾರ ಬಿಜೆಪಿ ಆಕ್ರೋಶಕ್ಕೆ ಕಾರಣ ಆಗಿ ನಂತರ ಅವರು ದೂರನ್ನ ಕೊಟ್ಟಂತ ಹಿನ್ನೆಲೆಯಲ್ಲೇ ಅವರನ್ನ ಈಗ ವಶಕ್ಕೆ ಪಡೆದು ವಿಚಾರಣೆ ಮಾಡಲಿಕ್ಕೆ ಮುಂದಾಗಲಾಗಿದೆ. ಆಕ್ಚುಲಿ ನಿನ್ನೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರಂತೆ, ವಿಚಾರಣೆಗೆ ಬಂದಿರಲಿಲ್ಲ. ಸೊ ಈ ಕಾರಣಕ್ಕೋಸ್ಕರನೇ ಇವತ್ತು ಪೊಲೀಸರೇ ಸ್ವತಃ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಹೋಗಿ ವಿಚಾರಣೆಯನ್ನ ಮಾಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಕಿಶನ್, ನೋಡ್ತಾ ಇದ್ವಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಅದೇನ್ ಸ್ಟೇಷನ್ ಬೇಲ್ ಕೊಡುವಂತ ಪ್ರಕರಣಗಳನ್ನ ದಾಖಲು ಮಾಡಲಾಗಿದೆಯಾ ಹೇಗೆ ಅಂತ ಏನ್ ಮಾಹಿತಿ ಸಿಗ್ತಾ ಇದೆ? ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತಾರೆ ಅವರು? ಕಳೆದ 3/4 ಗಂಟೆಯ ಹಿಂದೆ ಅವರು ಹೊರಟಿರುವಂತದ್ದು. ಸುಮಾರು 2-2.5 ಗಂಟೆಯ ಹಾದಿ ಉಜಿರೆಯಿಂದ ಬ್ರಹ್ಮಾವರಕ್ಕೆ ಇರುವಂತದ್ದು. ಹಾಗಾಗಿ ಈಗಾಗಲೇ ಪೊಲೀಸ್ ಅವರ ಪ್ರೊಟೆಕ್ಷನ್ ಅಲ್ಲಿ ಅಂದ್ರೆ ಸುಮಾರು 8ಕ್ಕೂ ಹೆಚ್ಚು ವಾಹನಗಳು ಉಡುಪಿಯಿಂದ ತಿಮರೋಡಿ ಮನೆಗೆ ಬಂದಿದ್ದು. ಸದ್ಯ ಅದೇ ವಾಹನದಿಂದ ಹೋಗ್ತಾ ಇರುವಂತದ್ದು. ತಿಮರೋಡಿ ಅವರು ಅವರ ಖಾಸಗಿ ವಾಹನದಲ್ಲಿ ಅವರ ಬೆಂಬಲಿಗರೊಂದಿಗೆ ಹೋಗ್ತಾ ಇದ್ದಾರೆ. ಇನ್ನೇನು 1-2 ಗಂಟೆ ಒಳಗೆ ಬ್ರಹ್ಮಾವರಕ್ಕೆ ಅವರು ತಲುಪುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಕೇಸ್ನ ಬಗ್ಗೆ ನೋಡ್ಬೇಕಾದ್ರೆ 2 ಬಾರಿ ಸಮನ್ಸ್ ಅನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಕೊಟ್ಟಿದ್ರು. ನಿನ್ನೆಯೂ ಬ್ರಹ್ಮಾವರ ಪೊಲೀಸರು ಬಂದು ಸಮನ್ಸ್ ಅನ್ನ ಕೊಟ್ಟಿದ್ರು. ಒಂದು ಸಮನ್ಸ್ಗೆ ತಾವು ಹಾಜರಾಗಿಲ್ಲ. ಹಾಗಾಗಿ 2ನೇ ಸಮನ್ಸ್, 3ನೇ ಸಮನ್ಸ್ ಕೊಡೋದ್ರಿಂದ ಅರೆಸ್ಟ್ ಮಾಡ್ತೀವಿ ಅನ್ನೋದಾಗಿ ಹೇಳಿದ್ರು. ಮತ್ತೆ ಈ 2ನೇ ಸಮನ್ಸ್ಗೆ ಸುಮಾರು 15 ದಿನಗಳ ಕಾಲ ಅವಕಾಶವನ್ನ ಕೊಟ್ಟಿದ್ರು. ಅಂದ್ರೆ ಆಗಸ್ಟ್ 21ನೇ ತಾರೀಕಿನ ಒಳಗಾಗಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಬಂದು ತಮ್ಮ ಹೇಳಿಕೆಯನ್ನು ಕೊಡಬೇಕು ಅಂತ ಹೇಳಿ ಪೊಲೀಸರು ನಿನ್ನೆ ಕೊಟ್ಟು ಹೋಗಿದ್ರು. ಅದರ ಪ್ರಕಾರವಾಗಿ ಇವತ್ತು ಅವರು ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಹೋಗ್ಬೇಕಿದ್ರು. ಆದ್ರೆ 11 ಗಂಟೆ ವೇಳೆಗೆ ನೇರವಾಗಿ 10:30-11 ಗಂಟೆ ವೇಳೆಗೆ ಬ್ರಹ್ಮಾವರದಂತೆ ಪೊಲೀಸರು ಬಂದಿದ್ದಾರೆ. ASP ಅವರ ನೇತೃತ್ವದಲ್ಲಿ ಸುಮಾರು 4 PSI ಅವರು ಕೂಡ ಆ ಟೀಮ್ ಅಲ್ಲಿ ಇದ್ರು. ಹಾಗಾಗಿ ಏಕಾಏಕಿ ಬಂದು ವಶಕ್ಕೆ ಪಡೆಯೋಕೆ ಪ್ರಯತ್ನ ಪಟ್ಟರು. ಈ ವೇಳೆ ತಿಮರೋಡಿ ಅವರ ಮನೆಯಲ್ಲಿ ವಕೀಲರಿದ್ದ ಕಾರಣಕ್ಕಾಗಿ ಯಾವುದು ವಾರೆಂಟ್ ನೀವು ತಂದಿರಿ, ಯಾವ ಸಮನ್ಸ್ ಅನ್ನ ಇಟ್ಕೊಂಡು ನೀವು ಅರೆಸ್ಟ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು. ಕೊನೆಗೆ ಮಾತಿನ ಚಕಮಕಿಯಾಗಿ ಖಾಸಗಿ ವಾಹನದಲ್ಲೇ ಬಂದು ಹೇಳಿಕೆಯನ್ನ ಕೊಟ್ಟೋಗಿ ಅಂತ ಹೇಳಿ ಪೊಲೀಸರು ಹೇಳಿದ ಕಾರಣಕ್ಕಾಗಿ ತಿಮರೋಡಿ ಅವರು ಅವರ ಖಾಸಗಿ ವಾಹನದಲ್ಲಿ ಈಗ ಹೋಗಿ ಹೇಳಿಕೆಯನ್ನ ಕೊಟ್ಟು ಬರ್ತಾರೆ. ನ್ಯೂಸ್ 8ಗೆ ಕೊಟ್ಟಿರುವಂತ ಹೇಳಿಕೆ ಪ್ರಕಾರವಾಗಿ ಅವರು ಹೇಳ್ತಾ ಇರುವಂತದ್ದು ಇದು ಬಿಜೆಪಿ ಅವರೇ ಮಾಡ್ತಾ ಇರುವಂತದ್ದು. ಇದರ ಹೊಣೆಗಾರಿಕೆ ಬಿಜೆಪಿ ಅವರೇ ಇದನ್ನು ಅನುಭವಿಸಬೇಕು. ಜೊತೆಗೆ ಕೊಲೆ ಮಾಡುವಂತಹ ಎಲ್ಲ ಪ್ರಯತ್ನಗಳು ಕೂಡ ಈ ಹಂತದಲ್ಲಿ ಆಗ್ತಾ ಇದೆ. SIT ತನಿಖೆಯನ್ನ ಮುಚ್ಚಿಸೋಕೆ ಕೂಡ ಪ್ರಯತ್ನಗಳು ಆಗ್ತಾ ಇದೆ. ನಿನ್ನೆ ಬಂದು ಸಮನ್ಸ್ ಕೊಟ್ಟು ಹೋಗಿದ್ದಾರೆ. ಇವತ್ತು ಬಂದು ಏಕಾಏಕಿ ಅರೆಸ್ಟ್ ಅಂತ ಹೇಳಿದ್ರೆ ಇದರ ಹಿಂದೆ ಪ್ರಭಾವಿಗಳ ಒತ್ತಡ ಇದೆ ಮತ್ತು ಕಾರ್ಯವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರಭಾವಿಗಳ ಒತ್ತಡ ಮತ್ತು
ಸರ್ಕಾರ ಕೂಡ ಒತ್ತಡವನ್ನು ಹಾಕ್ತಾ ಇದ್ದಾರೆ ಎಂಬ ಆರೋಪವನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅವರನ್ನ ವಶಕ್ಕೆ ಪಡೆಯೋದು ಅಥವಾ ಅರೆಸ್ಟ್ ಮಾಡುವಂತ ಯಾವುದೇ ಪ್ರಕ್ರಿಯೆಗಳು ನಡೆಯಲ್ಲ. ಯಾಕಂದ್ರೆ ಅವರಿಗೆ ಸಮನ್ಸ್ ಕೊಟ್ಟಿರೋದು ಬಂದು ಹೇಳಿಕೆಯನ್ನ ಕೊಟ್ಟು ಹೋಗಿ ಅಂತ ಹೇಳಿ. ಪ್ರಕರಣದ ಹಿನ್ನೆಲೆಯನ್ನ ಗಮನಿಸೋದ್ರೆ ಒಂದು 4 ದಿನದ ಹಿಂದೆ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಅದು ರಾಷ್ಟ್ರೀಯ ಬಿಜೆಪಿಯ ಪ್ರಮುಖರಾದಂತಹ BL ಸಂತೋಷ್ ಅವರ ವಿರುದ್ಧ ಅಂದ್ರೆ ಅವ್ಯಾಚ್ಯವಾಗಿ ಶಬ್ದಗಳ ಬಳಕೆಯನ್ನ ಮಾಡಿದ್ರು, ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹೇಳಿಕೆ ಅನುಸಾರವಾಗಿ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ಕಾರ್ಯಕರ್ತರವರು ಒಂದು ದೂರನ್ನ ಕೊಟ್ಟಿದ್ರು. ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನಮ್ಮ ಭಾವನೆಗಳಿಗೆ ಘಾಸಿಯಾಗಿದೆ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಪೊಲೀಸರು ಸಮನ್ಸ್ ಅನ್ನ ಜಾರಿ ಮಾಡಿದ್ರು. ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮಧು, ಇಲ್ಲಿ ಯಾವುದೇ ಒಂದು ಹೋರಾಟ ಆಗಲಿ ನ್ಯಾಯಬದ್ಧವಾಗಿ ಮಾಡುವಂಥದ್ದು ತಪ್ಪಲ್ಲ, ಪ್ರತಿಭಟನೆ ಮಾಡುವಂಥದ್ದು ಕೂಡ ತಪ್ಪಲ್ಲ, ನ್ಯಾಯ ಕೇಳುವಂಥ ತಪ್ಪಲ್ಲ. ಆದರೆ ಅದನ್ನೇ ಬಂಡವಾಳ ಮಾಡಿಕೊಂಡು ಯಾರ ವಿರುದ್ಧ ಏನು ಬೇಕಾದರೂ ಮಾತನಾಡ್ಬೋದು ಅಂತ ನಾಲಿಗೆ ಹರಿಬಿಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಇತ್ತು. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇದೆ ಅಂತ ಕಾಣಿಸುತ್ತೆ. ಅಬ್ಸಲ್ಯೂಟ್ಲಿ. ಈಗ ಟೀಕೆಗಳು ಅಥವಾ ಪ್ರತಿಭಟನೆ ಸಂವಿಧಾನದತ್ತವಾಗಿ ಎಲ್ಲ ಪ್ರಜೆಗಳಿಗೂ ದೇಶದಲ್ಲಿ ಸಿಕ್ಕಿರುವಂಥ ಹಕ್ಕು. ಆದರೆ ಅದಕ್ಕೊಂದು ಚೌಕಟ್ಟಿರುತ್ತೆ. ಈಗ ನಾವು ಯಾರನ್ನೋ ಟೀಕೆ ಮಾಡ್ತಾ ಇದ್ದೀವಿ ಅಂದ ಮಾತ್ರಕ್ಕೆ ಎಲ್ಲ ಗಡಿಗಳನ್ನು ಮೀರಿ ಟೀಕೆ ಮಾಡುವಂತಹ ಸಾಧ್ಯತೆ ನಮಗೆ ನಾವೇ, ಯಾಕಂದರೆ ಕಾನೂನು ನಮ್ಮ ಕೈಯಲ್ಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅದನ್ನು ಗಮನಿಸಬೇಕಾಗಿತ್ತು. ಇದು ತಿಮ್ಮರೋಡಿ ಅವರು ಅಂತಲ್ಲ, ತಿಮ್ಮರೋಡಿ ಸೇರಿದಂತೆ ಆ ಒಂದು ಗುಂಪೇನಿದೆ ಮತ್ತು ಅದಕ್ಕೆ ತದ್ವಿರುದ್ಧವಾಗಿ ನಿಂತಿರುವಂಥ ಮತ್ತೊಂದು ಗುಂಪೇನಿದೆ, ಎರಡೂ ಗುಂಪುಗಳಲ್ಲೂ ಕೂಡ ಅತ್ಯಂತ ತೀಕ್ಷ್ಣ ಮಟ್ಟದ ತೀಕ್ಷ್ಣ ಅಂದರೆ ಅದು ಸಂಭಾವಿತರು ಕೇಳಿಸಿಕೊಳ್ಳಲಾಗದಂಥ ಭಾಷೆಗಳಲ್ಲೂ ಕೂಡ ಅತ್ಯಂತ ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿಗಳಾಗಿರುವಂಥದ್ದು, ವಾಗ್ಯುದ್ಧಗಳಾಗಿರುವಂಥದ್ದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ನೋಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇದೇ BL ಸಂತೋಷ್ ಅವರ ವಿರುದ್ಧ ಕಾಂಗ್ರೆಸ್ ನಾಯಕರು ಹಲವಾರು ಬಾರಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿ ಆದಿಯಾಗಿ ಹಲವರು ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಬೇರೆ ನಾಯಕರುಗಳು ಕೂಡ ಮಾತನಾಡಿದ್ದಾರೆ. ಆದರೆ ಇಲ್ಲಿ ಆಗಿರುವಂಥದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಬರೀ BL ಸಂತೋಷ್ ಅವರು ಅಂತ ಬರ್ತಾ ಇಲ್ಲ. ಇದೇ ಗೃಹ ಸಚಿವ ಪರಮೇಶ್ವರ್ ಅವರ ವಿರುದ್ಧ ಅತ್ಯಂತ ತೀಕ್ಷ್ಣವಾಗಿ ಮಾತನಾಡಿದರು. DK ಶಿವಕುಮಾರ್ ಪ್ರಭಾವಿ DCM ಅವರ ವಿರುದ್ಧ ತೀಕ್ಷ್ಣವಾಗಿ ಮಾತನಾಡಿದರು. ಸೊ ಮಾತೇ ಅಸ್ತ್ರ ಮತ್ತು ಅದೇ ನಾನು ಯಾರನ್ನಾದರೂ ಹೆಂಗಾದರೂ ಮಾತನಾಡಬಲ್ಲೆ ಅನ್ನೋ ಒಂದು ಲೆಕ್ಕಾಚಾರ ಏನಿತ್ತು, ಆ ಹಿನ್ನೆಲೆಯಲ್ಲಿ ಎಲ್ಲರ ವಿರೋಧವೂ ಕೂಡ ಒಂದು ತಕ್ಕಡಿಯಲ್ಲಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಪರಿಣಾಮಕಾರಿಯಾಗಿ ಆಗಿರುವಂಥದ್ದು. ಮತ್ತು ಕಿಶನ್ ಹೇಳಿದಂತೆ 2ನೇ ಸಮನ್ಸಲ್ಲಿ ಹೇಳಿಕೆ ಕೊಡೋಕ್ಕೆ 15 ದಿವಸ ಅವಕಾಶ ಇತ್ತು. ಆದರೂ ಕೂಡ ಬಂದು ಇಷ್ಟು ಬೇಗ ತರಾತುರಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತಂದರೆ ಏನು ಎಸ್ಕೇಪ್ ಆಗ್ತಾ ಇದ್ದಾರಾ, ಅಥವಾ ಯಾವ ಮಾಹಿತಿ ಇತ್ತು, ಯಾವ ಇನ್ಪುಟ್ಸ್ ಇತ್ತು, ಅಥವಾ ಇವರೇನಾದರೂ ಬೇರೆ ಇನ್ನಿತರ ಯಾವುದಾದ್ರು ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ, ಇದೆಲ್ಲದಕ್ಕೂ ಕೂಡ ಇಲಾಖೆ ಅಥವಾ ತನಿಖಾಧಿಕಾರಿಗಳು ಕೂಡ ಉತ್ತರ ಕೊಡಬೇಕಾಗತ್ತೆ ಒಂದು ಭಾಗ. ಇನ್ನೊಂದು ಕಡೆ ಇದು ಸಿಂಬಾಲಿಕ್ ಜೆಸ್ಚರ್ ರೀತಿನೂ ಕಾಣಿಸ್ತಾ ಇದೆ. ಈಗ ಈ ರೀತಿ ಷಡ್ಯಂತ್ರ ಅಥವಾ ಸುಳ್ಳು ಅಂತ ಏನು ಆರೋಪಗಳು ಬರ್ತಾ ಇದೆಯಲ್ಲ, ಆ ಆರೋಪಗಳೇ ನಿಜ ಆಗಿದ್ದರೆ ಕಾನೂನು ಯಾವ ಹಂತದ ಕೋರ್ಸನ್ನಾದರೂ ಕೂಡ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅನ್ನೋದನ್ನು ತೋರಿಸೋ ರೀತಿ ಇದು ಕಾಣಿಸ್ತಾ ಇದೆ. ಈ ಮೂಲಕ ಅಕಸ್ಮಾತು ಈ ಒಂದು ಎಂಟೈರ್ ಪ್ರಕ್ರಿಯೆಯಲ್ಲಿ ಎಕ್ಸಿಬಿಷನ್ ಪ್ರಕ್ರಿಯೆ ಏನಿದೆ, ಆ ಒಂದು ಎಕ್ಸಿಬಿಷನ್ ಪ್ರಕ್ರಿಯೆ ಅತ್ಯಂತ ಸುಳ್ಳು ಅಥವಾ ಅದರಲ್ಲಿ ದುರುದ್ದೇಶಪೂರಿತವಾದಂತಹ ಲೆಕ್ಕಾಚಾರಗಳಿದ್ವು, ಯಾರ್ಯಾರು ಬಂದಿದ್ರು ಅವರೆಲ್ಲರ ಒಂದು ಹಿನ್ನೆಲೆಯಲ್ಲಿ ಅನ್ನೋದೇನಾದರೂ ಕಂಡು ಬಂದರೆ ಏನಾಗುತ್ತೆ ಅನ್ನೋ ರೀತಿ ಒಂದು ಟ್ರೇಲರ್ ರೀತಿ ತೋರಿಸ್ದಂಗೂ ಅನಿಸ್ತದೆ. ಯಾಕಂದರೆ ಸಮನ್ಸ್ ಕೊಟ್ಟ ಮೇಲೆ ಹೇಳಿಕೆ ಕೊಡೋದಕ್ಕೆ ಅವಕಾಶ ಇದ್ದು ಕೂಡ 3ನೇ ಸಮನ್ಸು ಏನೂ ಆಗಿಲ್ಲ. ಸೊ ಹೋಗಕ್ಕೆ ರೆಡಿ ಇದ್ರು ಅನ್ನೋ ಕೂಡ ಇನ್ಪುಟ್ಸ್ ಕೂಡ ಬರ್ತಾ ಇದೆ ಈಗ ನಮ್ಮ ಪ್ರತಿನಿಧಿ ಹೇಳಿದಂತೆ. ಸೊ ಈ ಹಿನ್ನೆಲೆಯಲ್ಲಿ ಎಷ್ಟು ಬೇಗ ಮಾಡಿದ್ದಾರೆ ಅಂದರೆ ಒಂದು ಆ ರೀತಿ ಮೆಸೇಜ್ ಕೊಟ್ಟಂಗೆ ಆಗುತ್ತೆ. ಅಥವಾ ಏನಾದರೂ ಯಾರು ಪ್ರಭಾವಿಗಳ ಒತ್ತಡ ಇದೆ, ಮತ್ತೊಂದು ಮಗದೊಂದು ಅಂತ ಈ ಬಣದವರು ಏನು ಆರೋಪ ಮಾಡ್ತಾ ಇದ್ದಾರಲ್ಲ, ಈಗಲೂ ಕೂಡ ಷಡ್ಯಂತ್ರ ಅಂತ ಹೇಳಿಕೆಯನ್ನು ಕೊಟ್ಟು ತಮ್ಮದೇ ಕಾರಣದಲ್ಲಿ ಹೋಗಿದಾರಲ್ಲ ತಿಮ್ಮರೋಡಿ ಅವರು ಸೇರಿದಂತೆ ಅವರ ಎಂಟೈರ್ ಬಣ. ಈಗ ಗಿರೀಶ್ ಮಟ್ಟಣ್ಣ ಅವರು ಕೂಡ ಯಾಕೆ ಕಾರಣ ಕೊಡಿ ಅಂತೆಲ್ಲ ಅಲ್ಲಿ ಸ್ವಲ್ಪ ಒಂದು ಹೈಡ್ರಾಮಾಗಳದು ವಶಕ್ಕೆ ಪಡೆಯೋ ಅಥವಾ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅಂತ. ಸೊ ಅವರಿಗೆ ಮತ್ತೊಂದು ಸುತ್ತಿನ ಒಂದು ತೀಕ್ಷ್ಣಗತಿಯಲ್ಲಿ ಟೀಕೆ ಮಾಡಲಿಕ್ಕೆ ವೇದಿಕೆ ಕೂಡ ಸೃಷ್ಟಿಯಾದಂಗೆ ಆಗುತ್ತೆ. ಪ್ರಭಾವಿಗಳ ಒತ್ತಡಕ್ಕೆ ಅಂದರೆ ತನಿಖೆಯ ಹಂತದಲ್ಲಿರುವಾಗಲೇ ಅಥವಾ ಯಾರಾದರೂ ಹೊಸ ದೂರುದಾರಗಳು ಈಗಷ್ಟೇ ಬರ್ತಾ ಇದ್ದಾರೆ, ಇನ್ನೂ ಕೂಡ ಪ್ರಕ್ರಿಯೆ ತನಿಖೆ ಶುರುವಾಗಬೇಕಾಗಿದೆ, ಸಿಕ್ಕಿಲ್ಲ ಅನ್ನೋ ಮಾತ್ರಕ್ಕೆ ಕನೆಕ್ಟೆಡ್ ಡಾಟ್ಸ್ ಇಲ್ಲ ಅಂತಲ್ಲ, ಆ ಡಾಟ್ಸ್ಗಳನ್ನು ನಾವು ಇನ್ನೂ ಕೂಡ ಎಸ್ಟಾಬ್ಲಿಷ್ ಮಾಡುವಂಥ ಶಕ್ತಿ ನಮ್ಮಲ್ಲಿದೆ ಅಂತ ಅವ್ರು ಏನು ಹೇಳ್ತಾ ಇದ್ದಾರಲ್ಲ, ಆ ಹೇಳಿಕೆಗೆ ಪೂರಕವಾಗಿ ಈ ರೀತಿ ಒತ್ತಡವನ್ನು ಹಾಕೋದ್ರ ಮೂಲಕ ಅಥವಾ ಕಾನೂನಿನ ಮೂಲಕ ಬೆದರಿಕೆಯ ತಂತ್ರವನ್ನು ಹಾಕೋದ್ರ ಮೂಲಕ ಎಂಟೈರ್ ಪ್ರಕ್ರಿಯೆಯನ್ನು ಹಳ್ಳ ಹಿಡಿಸುವಂತಹ ಲೆಕ್ಕಾಚಾರಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಆರೋಪಗಳನ್ನು ಮಾಡಲಿಕ್ಕೂ ಕೂಡ ಇದು ವೇದಿಕೆ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಇವರ ಮಾತು ಅದಕ್ಕಾಗಿರುವಂಥ ಈಗ ಆಗ್ತಾ ಇರುವಂಥ ಪ್ರಕ್ರಿಯೆ ಒಂದು ಕಡೆ, ಇನ್ನೊಂದು ಕಡೆ ಬೆದರಿಕೆಯ ತಂತ್ರ ಅನ್ನೋ ರೀತಿ ಆರೋಪವನ್ನು ಮಾಡಲಿಕ್ಕೂ ಕೂಡ ಮತ್ತಷ್ಟು ಪುಷ್ಟಿ ಕೊಡುತ್ತೆ ಮತ್ತು ಮತ್ತಷ್ಟು ಪಾಪ್ಯುಲಾರಿಟಿಯನ್ನು ಎಮರ್ಜ್ ಆಗಲಿಕ್ಕೆ ಅಥವಾ ಅನುಮಾನಗಳಿಗೆ ಇನ್ನಷ್ಟು ಪುಷ್ಟಿಯನ್ನು ಕೊಡಲಿಕ್ಕೆ ಇಂಥ
ಇಂತಹ ಪ್ರಕ್ರಿಯೆಗಳು ಕೂಡ ಏನು ಸಾಧ್ಯತೆಗಳನ್ನು ತಂದಿರಿಸುತ್ತೆ ಪೃಥ್ವಿ. ಪಟೇಲ, ಇಲ್ಲಿ ಇದು ಇನ್ನೊಂದು ರೀತಿಯಾಗಿ ಯಾವ ರೀತಿಯ ಎಕ್ಸಾಂಪಲ್ ಅಂದರೆ ಮೊನ್ನೆ ವಿಧಾನಸಭೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ SR ವಿಶ್ವನಾಥ್ ಅವರು ಹೇಳ್ತಾ ಇದ್ರು, ಎಲ್ಲ ಸ್ಯಾಟಲೈಟ್ ಮಾಧ್ಯಮಗಳು ಏನಿದೆ ವಸ್ತುಸ್ಥಿತಿ ಅದನ್ನು ತೋರಿಸ್ತಾ ಇದ್ದಾರೆ, ಆದರೆ ಯೂಟ್ಯೂಬರ್ಗಳು ಯೂಟ್ಯೂಬಲ್ಲಿ ಕೂತ್ಕೊಂಡು ಏನು ಬೇಕಾದರೂ ಮಾತನಾಡ್ತಾ ಇದ್ದಾರೆ, ಯಾರ ಬಗ್ಗೆ ಬೇಕಾದರೂ ಬೈತಾ ಇದ್ದಾರೆ, ಇನ್ನೊಬ್ಬರ ತೇಜೋವಧೆಯನ್ನು ಮಾಡ್ತಾ ಇದ್ದಾರೆ. ವಸ್ತುಸ್ಥಿತಿಯನ್ನು ಯಾರಾದರೂ ಮಾತಾಡಲಿ ಅದನ್ನು ಒಪ್ಕೊಳ್ತೀವಿ, ಆದರೆ ಒಬ್ಬರ ತೇಜೋವಧೆಯನ್ನು ಯಾವುದೇ ದಾಖಲೆ ಇಲ್ದಲೇ ಮಾತನಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದನ್ನ ಕೂಡ ಕೇಳ್ತಾ ಇದ್ರು. ಅದೇ ರೀತಿಯಾಗಿ ಸಾಮಾಜಿಕ ಮಾಧ್ಯಮಗಳು ಒಂದು ಕಡೆ ಪಾಸಿಟಿವ್ ಆದರೆ ಎಷ್ಟು ಮಟ್ಟಿಗೆ ನೆಗೆಟಿವ್ ಅನ್ನುವಂಥದ್ದಕ್ಕೆ ಏನು ಬೇಕಾದರೂ ಮಾತನಾಡ್ಬೋದು ಅನ್ನೋಂಥದ್ದಕ್ಕೂ ಕೂಡ ಇವರೊಂದು ಎಕ್ಸಾಂಪಲ್ ಆಗಿರುವಂಥದ್ದು. ಅವ್ರಿಗೂ ಕೂಡ ಒಂದು ಪಾಠವನ್ನು ಕಲಿಸ್ಲಿಕ್ಕೆ ಮುಂದಾಗಲ್ಲ ಆಯ್ತಾ ಇವ್ರನ್ನ ಅರೆಸ್ಟ್ ಮಾಡುವ ವಶಕ್ಕೆ ಪಡೆಯುವ ಮುಖಾಂತರ? ಅಫ್ಕೋರ್ಸ್ ನಿಮಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅವರ ಇತ್ತೀಚಿನ ನಡವಳಿಕೆಗಳು, ಅವರ ಮಾತುಗಳು, ಅವರ ಹಾವಭಾವಗಳು ನೋಡಿದರೆ ಬಹುಶಃ ಅವರು ಎಲ್ಲೊಂದು ಕಡೆ ಸೌಜನ್ಯ ಹತ್ಯೆ ಪ್ರಕರಣ ಸಂಬಂಧಪಟ್ಟಾಗ ಅದಕ್ಕೊಂದು ಟೇಕಪ್ ತೆಗೆದುಕೊಂಡು ಹೋದಂಥವ್ರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು. ಹಾಗಂತ ಟೇಕಪ್ ತೆಗೆದುಕೊಂಡು ಹೋದೆ ಅಂತೇಳಿ ಇತರ ಎಲ್ಲ ನಾಯಕರುಗಳ ಮೇಲೆ ಸಾಕ್ಷಿ ಇಲ್ಲದೆ, ಆಧಾರಗಳಿಲ್ಲದೆ ನೀವು ಯಾವ ರೀತಿ ಬೇಕಾದ್ರೆ ಮಾತನಾಡ್ಬೋದು, ಆರೋಪ ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ಸಮಾಜದಲ್ಲಿ ಅದು ಕಂಟಿನ್ಯೂ ಆಗುತ್ತೆ. ಒಬ್ಬ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಯಾರನ್ನೋ ಅವಾಚ್ಯವಾಗಿ ನಿಂದನೆ ಮಾಡ್ತಾರೆ ಅಂದರೆ ಮತ್ತೊಬ್ಬರು ಅವರಿಗೆ ಅವರೇ ಮಾಡಿದ್ದಾರೆ ನಾವ್ಯಾಕೆ ಮಾಡಬಾರ್ದು ಅಂತ ಅವರು ಫಾಲೋವರ್ಸ್ ಮಾಡ್ತಾ ಹೋಗ್ತಾರೆ. ಇದು ಸಮಾಜದ ಶಾಂತಿ ಭಂಗ ತರುವಂಥದ್ದು. ನಿಮಗೀಗ BL ಸಂತೋಷ್ರ ಮೇಲೆ ಅವಾಚ್ಯವಾಗಿ ಅವ್ರ ಮೇಲೆ ಅವ್ರ ವೈಯಕ್ತಿಕವಾಗಿ ನಿಂದನೆ ಮಾಡಿರುವಂಥದ್ದು, ಅವರ ಮೇಲೆ ಏಕವಚನದಲ್ಲಿ ನಿಂದನೆ ಮಾಡಿರುವಂಥದ್ದು. BL ಸಂತೋಷ್ ಅವರು ಯಾವತ್ತೂ ಕೂಡ ಬಹಿರಂಗವಾಗಿ ಎಲ್ಲೂ ಕೂಡ ಸ್ಟೇಟ್ಮೆಂಟನ್ನು ಕೊಡಲ್ಲ, ಫೇಸ್ಬುಕ್ಗಳಲ್ಲಿ ಬರ್ಕೊಳ್ತಾರೆ. ಅದು ಕೂಡ ರಚನಾತ್ಮಕವಾಗಿ ಸರ್ಕಾರ ಇರ್ಬೋದು ಮತ್ತೊಬ್ಬರು ಇರ್ಬೋದು ರಚನಾತ್ಮಕವಾಗಿ ಟೀಕೆಯನ್ನು ಮಾಡ್ತಾರೆ. ಒಬ್ಬ ರಾಜಕಾರಣಿ ಎಷ್ಟು ಸೌಜನ್ಯಯುತವಾಗಿ ಒಂದು ಸರ್ಕಾರವನ್ನು, ಒಂದು ವ್ಯವಸ್ಥೆಯನ್ನು ಅದ್ಭುತವಾಗಿ ಟೀಕೆ ಮಾಡ್ಬೋದು ಅಂತ ಹೇಳಿದರೆ ಅದು BL ಸಂತೋಷ್ ಅವ್ರನ್ನ ನೋಡಿ ಕಲಿಬೇಕು. ಯಾಕಂತ ಹೇಳಿದ್ರೆ BL ಸಂತೋಷ್ ನೀವು ಫೇಸ್ಬುಕ್ ನೋಡಿ, ನೀವು ಸರ್ಕಾರವನ್ನು ಅವರು ಸರ್ಕಾರದ ವಿರುದ್ಧ ಆರೋಪ ಮಾಡಬೇಕಾದ್ರೂ ಕೂಡ, ಮುಖ್ಯಮಂತ್ರಿಗಳ ವಿರುದ್ಧ ಆರೋಪ ಮಾಡಬೇಕಾದ್ರೆ ಮತ್ತು ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡಬೇಕಾದ್ರೆ ಒಂದಷ್ಟು ದಾಖಲೆಗಳು ಮತ್ತು ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ರಚನಾತ್ಮಕವಾಗಿ ಟೀಕೆ ಮಾಡ್ತಾರೆ. ಎಲ್ಲೂ ಕೂಡ ಅವರ ಬಳಸ್ತಕ್ಕಂಥ ಪದ ಎಲ್ಲೂ ಕೂಡ ಮತ್ತೊಬ್ಬರಿಗೆ ಅರ್ಟ್ ಮಾಡ್ದಂಗೆ ಇರಲ್ಲ. ಅದರ ಬದಲಾಗಿ ಅವರಿಗೆ ಎಲ್ಲೊಂದು ಕಡೆ ಪರೋಕ್ಷವಾಗಿ ಬುದ್ಧಿ ಹೇಳ್ದಂಗೆ ಇರುತ್ತೆ ಮತ್ತು ಅದಕ್ಕೊಂದಷ್ಟು ಉದಾಹರಣೆಗಳನ್ನು ಕೊಡ್ತಕ್ಕಂಥದ್ದು. ಈಗ BL ಸಂತೋಷ್ ಅವರು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿದ್ದಾರೆ. ಅವರ ನಾಯಕರುಗಳಿಗೆ ಸೂಚನೆಯನ್ನು ಕೊಡ್ತಾರೆ, ಧರ್ಮಸ್ಥಳದ ಏನಾಗಿದೆ ಅದನ್ನು ನೀವು ನೋಡಿ ಅಂತ ಹೇಳೋದು. ಒಂದು ಪೋಸ್ಟನ್ನು ಹಾಕ್ತಾರೆ ಅವರು, ಶಬರಿಮಲೆ, ಈಶಾ, ಆಮೇಲೆ ಶನಿ ಶಿಂಗ್ಲಾಪುರ, ಈಗ ಧರ್ಮಸ್ಥಳ ಅಂತ ಆಗ್ತಾರೆ. ಅದಾದ್ಮೇಲೆ ದೊಡ್ಡ ಮಟ್ಟದಲ್ಲಿ ಅದನ್ನ ಒಂದು ಮೆಸೇಜನ್ನು ಅವರ ಕಾರ್ಯಕರ್ತರಿಗೆ ಅವ್ರು ಏನು ಕ್ಲೂ ಕೊಡ್ತಾರೆ ಆ ಮೆಸೇಜ್, ಆ ಕ್ಲೂ ಅವ್ರಿಗೆ ಗೊತ್ತಿರುತ್ತೆ. ಅವರು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂಬಂಧಪಟ್ಟ ನಾಯಕರಿಗೆ, ವಿಜೇಂದ್ರ ಅವರಿಗೆ, ಅಶೋಕ್ ಅವರಿಗೆ, ಪ್ರಮುಖ MLAಗಳಿಗೆ, ವಿಶ್ವನಾಥ್ ಅವರಿಗೆ, ಆಯಾ ಜಿಲ್ಲಾ MLAಗಳಿಗೆ, ಅವ್ರ ಕನೆಕ್ಟಲ್ಲಿರೋರಿಗೆ ಇಲ್ಲ ಇದು ಎಲ್ಲೊಂದು ಕಡೆ ರಾಜಕೀಯವಾಗ್ತಿದೆ, ಒಂದು ಧರ್ಮ ಸಂಸ್ಥೆಯನ್ನು, ಒಂದು ಹಿಂದೂಗಳ ಭಾವನೆಗಳಿಗೆ ಇದು ಧಕ್ಕೆ ಆಗ್ತಿದೆ, ತಾವು ರಾಜಕೀಯವಾಗಿ ಇದನ್ನ ವಿರುದ್ಧ ಏನೆಲ್ಲ ಹೋರಾಟವನ್ನು ಮಾಡ್ಬೋದು ಸೂಚನೆಯನ್ನು ಕೊಡ್ತಾರೆ. ಒಂದು ರಾಜಕೀಯ ಪಕ್ಷದ ಮುಖ್ಯಸ್ಥರಾಗಿ, ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯವರಿಗೆ ಉಡುಪಿಯವರಾಗಿ, ಕರ್ನಾಟಕದವರಾಗಿ, ಕರ್ನಾಟಕದಲ್ಲಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಪವರ್ಫುಲ್ ಸೀಟ್ನಲ್ಲಿರ್ತಕ್ಕಂಥ BL ಸಂತೋಷ್ ಅವರು ಅವರ ಪಕ್ಷಕ್ಕೆ ಸೂಚನೆ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಹಾಗಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವಾಚ್ಯವಾಗಿ ನಿಂದಿಸಿ ಅಥವಾ ಅವಾಚ್ಯ ಪದಗಳನ್ನು ಬಳಸಿ ಅಥವಾ ಅವಾಚ್ಯವಾಗಿ ಮತ್ತೊಬ್ಬರ ವಿರುದ್ಧ ವೈಯಕ್ತಿಕ ತೇಜೋವಧೆ ಮಾಡಿ ನಿಂದನೆ ಮಾಡಿ ಅಂತ ಯಾವುದೇ ಪೋಸ್ಟನ್ನು ಹಾಕಿಲ್ಲ ಮತ್ತು ಸೂಚನೆಯನ್ನು ಕೊಟ್ಟಿಲ್ಲ. ನೀವು ಅಷ್ಟನ್ನು ಗಮನಿಸ್ಬೋದು ನೀವು. ಆದರೆ ನಾನು ಏನು ಬೇಕಾದರೂ ಮಾಡೋದು ನಡೆಯುತ್ತೆ, ನನಗೆ ಪಾಪ್ಯುಲಾರಿಟಿ ಬಂತು, ನನ್ನ ಜೊತೆ ಜನ ಇದ್ದಾರೆ ಅಂತ ಅಂದ್ಕೊಂಡ್ರೆ ಇದು ತಪ್ಪು. ನಿಮಗೆ ಇದೇ ಮಹೇಶ್ ಶೆಟ್ಟಿ ಒಂದು ಕಾಲದಲ್ಲಿ ಆತ ಭಾರತೀಯ ಜನತಾ ಪಕ್ಷದ ಒಂಥರ ಏನು ಮುದ್ದಿನ ಕೂಸು, ಆ ಭಾಗದಲ್ಲಿ ನಿಮಗೆ ಹಿಂದೂ ಸಂಘಟನೆಗಳಿಗೆ ಒಂದಷ್ಟು ಪುಷ್ಟಿ ನೀಡಿದಂಥವ್ರು ಮತ್ತು ಹಿಂದೂ ಸಂಘಟಕರನ್ನ ಮತ್ತು ನಾಯಕರನ್ನ ಇವತ್ತು ಬೆಳೆಸಿದಂಥ ಕೀರ್ತಿ ಅವ್ರಿಗದು. ಬದಲಾದ ಕಾಲಘಟ್ಟದಲ್ಲಿ ಸೌಜನ್ಯ ಪ್ರಕರಣ ನಂತರ ಅವರ ವಿರುದ್ಧ ಆಗಿರ್ತಕ್ಕಂಥದ್ದು. ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕಳೆದ 2 3 ವರ್ಷದಿಂದ ಅವರು ಅವ್ರನ್ನ ಅವಾಚ್ಯ ಪದವಾಗಿ ನಿಂದಿಸ್ತಿದ್ರು. ನಂತರ ಯಾವಾಗ SIT ಕೊಟ್ಟರು ಇದಕ್ಕಿದ್ದಂಗೆ ಮುಖ್ಯಮಂತ್ರಿಗಳವ್ರಿಗೆ ಖುಷಿ ಕೊಟ್ಟರು. ಈಗ ಹಳೆಯ ವಿಡಿಯೋಗಳನ್ನು ನಾವು ಗಮನಿಸ್ಬೋದು. ಪೊಲೀಸರು ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳ, ಆದರೆ ಕಾನೂನು ರೀತಿಯಲ್ಲಿ ಮೊದಲು ಹೇಳಿದಾಗ ಒಂದು ಅವಕಾಶ ಇದೆ, 14 ಡೇಸ್ ಇರ್ತಕ್ಕಂಥ ಅವಕಾಶ ಇರ್ತಕ್ಕಂಥ ಒಂದೇ ಸರಿ ಆಯಿತಾ ಕಾನೂನು ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ರೆ, ಅದೇ ರೀತಿ ಈಗ ಏನು ಬ್ರಹ್ಮಾವರ ಪೊಲೀಸರು ಏನು ನಿರ್ಧಾರ ತೆಗೆದುಕೊಂಡಿದೆ ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಅವರ ಗುಂಪಿರ್ಬೋದು, ಅವರ ವಿರುದ್ಧದ ಗುಂಪಿರ್ಬೋದು, ಯೂಟ್ಯೂಬ್ನಲ್ಲಿ ಬೇಕಾಬಿಟ್ಟು ಮಾತನಾಡುವಂಥವ್ರು, ಸಾಮಾಜಿಕ ಜಾಲತಾಣವನ್ನು ಮಿಸ್ಯೂಸ್ ಮಾಡ್ಕೊಂಥವ್ರು, ಎಲ್ಲರ ಮೇಲೂ ಕೂಡ ರಾಜ್ಯದ ಪೊಲೀಸರು ಇದೇ ರೀತಿ ಕ್ರಮ ಕೈಗೊಂಡ್ರೆ ಬಹುಶಃ ಒಬ್ಬರಿಗೆ ಮತ್ತೊಬ್ಬರು ನಿಂದನೆ ಮಾಡುವಂಥದ್ದು ಮತ್ತು ಅವರ ವೈಯಕ್ತಿಕವಾಗಿ ಅವರಿಗೆ ತೇಜೋವಧೆ ಮಾಡುವಂಥದ್ದು ನಿಲ್ಲುತ್ತೆ. ಪೊಲೀಸರು ಯಾವ ರೀತಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಕೇಸನ್ನು ಎಷ್ಟು ಸೀರಿಯಸ್ ಕೆಲಸವಾಗಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ಸು, BJP, JDS ಬೇರೆ ಬೇರೆ ನಾಯಕರು, ಹಿಂದೂ ಸಂಘಟಕರು ಕೂಡ ಯಾರನ್ನೆಲ್ಲ ತೇಜವಧೆ ಮಾಡ್ತಾರೆ, ಯಾರಿಗೆಲ್ಲ ಅವ್ರ ಮೇಲೂ ಕೂಡ ಕ್ರಮಗಳನ್ನು ಕೈಗೊಂಡ್ರೆ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡ್ತೀವಿ, ಸಮಾಜದ ಆರೋಗ್ಯವನ್ನ ಕಾಪಾಡ್ದಂಗಾಗುತ್ತೆ. ಪೊಲೀಸ್ ವ್ಯವಸ್ಥೆ ಮೇಲೆ ಕೂಡ ನಂಬಿಕೆ ಬರುತ್ತೆ.